ಬಿಡಿಎ ಅಂದ್ರೇನೆ ಭ್ರಷ್ಟಾಚಾರ. ಅದರಲ್ಲೂ ಈಗ ಬಿಡಿಎನಲ್ಲಿ ಮತ್ತೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಾಗಿದೆ. ಬೆಂಗಳೂರಿನ ಹೊರವಲಯದಲ್ಲಿ ಕೋಟಿ ಕೋಟಿ ಲೂಟಿಯಾಗಿದೆ. ಎಡಿಎಲ್ಆರ್ ವಿವೇಕ್ ಮಹದೇವ್ ಸಿಬ್ಬಂದಿಯಿಂದ ದೊಡ್ಡ ಭ್ರಷ್ಟಾಚಾರವಾಗಿದೆ. ಬಿಡಿಎನಲ್ಲಿ ಮತ್ತೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲು. ಬೆಂಗಳೂರಿನ ಹೊರವಲಯದಲ್ಲಿ ಕೋಟಿ ಕೋಟಿ ಲೂಟಿ. ಎಡಿಎಲ್ಆರ್ ವಿವೇಕ್ ಮಹದೇವ್ ಸಿಬ್ಬಂದಿಯಿಂದ ಭ್ರಷ್ಟಾಚಾರ. ಬಿಡಿಎ ಭೂ ಸ್ವಾಧೀನದಲ್ಲಿದ್ದಂತಹ ಜಮೀನುಗಳಿಗೆ ಅಕ್ರಮ ಪೋಡಿ. ಉಚ್ಚ ನ್ಯಾಯಾಲಯದ ಆದೇಶಕ್ಕೂ ಇವರಿಗಿಲ್ಲ ಕಿಮ್ಮತ್ತು. ಬಿಡಿಎ ಅಂದ್ರೇನೆ ದೊಡ್ಡ ಭ್ರಷ್ಟಾಚಾರ. ಬಿಡಿಎ ಅಂದ್ರೇನೆ ಮತ್ತೊಂದು ಹೆಸರೇ ಬಿಡಿಎಗೆ ಭ್ರಷ್ಟಾಚಾರ ಅಂತ. ಈಗ ಬಿಡಿಎಯಲ್ಲಿ ದೊಡ್ಡ ಭ್ರಷ್ಟಾಚಾರವೇ ನಡೆದಿದೆ. ಮಹಾ ಭ್ರಷ್ಟಾಚಾರ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಬಿಡಿಎಯಲ್ಲಿ ಪದೇ ಪದೇ ಭ್ರಷ್ಟಾಚಾರದ ಸದ್ದು ಕೇಳಿಸ್ತಲೇ ಇರುತ್ತೆ. ನಮಗೆ ಬಿಡಿಎ ಅಂದ್ರೆ ಇಲ್ಲೊಂದು ಭ್ರಷ್ಟಾಚಾರ ನಡೆಯುತ್ತೆ, ಭ್ರಷ್ಟಾಚಾರದ ಕೂಪ ಅಂತ ನಾವು ಹೇಳ್ತೀವಿ. ಈಗ ಇದೇ ಬಿಡಿಎಯಲ್ಲಿ ಮತ್ತೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಾಗಿದೆ. ಬೆಂಗಳೂರಿನ ಹೊರವಲಯದಲ್ಲಿರುವಂತಹ ಕೋಟಿ ಕೋಟಿ ಲೂಟಿಯನ್ನ ಮಾಡಿದ್ದಾರೆ. ಇಲ್ಲಿರುವಂತಹ ಸಿಬ್ಬಂದಿಯಿಂದ ಆಗಿರೋದು ಭ್ರಷ್ಟಾಚಾರ. ಯಾರು? ಎಡಿಎಲ್ಆರ್ ವಿವೇಕ್ ಮಹದೇವ್. ಇದೇ ಸಿಬ್ಬಂದಿಯಿಂದ ಭ್ರಷ್ಟಾಚಾರವಾಗಿರೋದು. ಬಿಡಿಎ ಭೂ ಸ್ವಾಧೀನದಲ್ಲಿದ್ದಂತಹ ಜಮೀನುಗಳಿಗೆ ಅಕ್ರಮವಾಗಿರೋದು. ದೊಡ್ಡಬನಹಳ್ಳಿ ಸರ್ವೆ ನಂಬರ್ 3ರಲ್ಲಿ ಭಾರಿ ಅಕ್ರಮ. ಮಂಜುನಾಥ್ ಎಂಬುವರಿಗೆ ಅಕ್ರಮವಾಗಿ 3 ಎಕರೆ ಖಾತೆ. ನಕಲಿ ದಾಖಲೆ ಸೃಷ್ಟಿಸಿದವರಿಗೆ ಕಾನೂನು ಬಾಹಿರ ಖಾತೆ. ವರ್ತೂರಿನ ಮುಳ್ಳೂರು ಗ್ರಾಮದಲ್ಲೂ ಭ್ರಷ್ಟಾಚಾರದ ಜಾಲ. ಮುಳ್ಳೂರು ಸರ್ವೆ ನಂಬರ್ 44, 45, 46, 47, 48, 49/7 ನಲ್ಲಿ ಅಕ್ರಮ. ಸೊ ಬಿಡಿಎನಲ್ಲಿ ಭ್ರಷ್ಟಾಚಾರವಾಗಿದೆ. ಎಲ್ಲಿ ಭ್ರಷ್ಟಾಚಾರವಾಗಿದೆ? ದೊಡ್ಡಬನಹಳ್ಳಿ ಸರ್ವೆ ನಂಬರ್ 3ರಲ್ಲಿ ಭೂ ಅಕ್ರಮದ ಭ್ರಷ್ಟಾಚಾರ. ಅದು ಭಾರಿ ಭೂ ಅಕ್ರಮ. ಮಂಜುನಾಥ್ ಎಂಬುವರಿಗೆ ಅಕ್ರಮವಾಗಿ 3 ಎಕರೆ ಖಾತೆ ಕೊಡಬೇಕಿತ್ತು. ಆದರೆ ಈ ಖಾತೆಯಲ್ಲಿ ನಕಲಿ ದಾಖಲೆಯನ್ನು ಸೃಷ್ಟಿಸಿದವರಿಗೆ ಕಾನೂನು ಬಾಹಿರ ಖಾತೆಯನ್ನ ಕೊಟ್ಟಿದ್ದಾರೆ. ಕೋಟಿ ಕೋಟಿ ಲೂಟಿ ಮಾಡಿದ ಅಧಿಕಾರಿಗಳಿಗೆ ಚೀಮಾರಿ. ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಭುಗಿಲೆದ್ದ ಭಾರಿ ಜನಾಕ್ರೋಶ. ಈಗಾಗಲೇ ಲೋಕಾಯುಕ್ತ ಮೆಟ್ಟಿಲನ್ನ ಏರಿದ್ದಾರೆ ಸಾರ್ವಜನಿಕರು. ಸರ್ಕಾರಿ ಭೂಮಿ ಬಿಡಿಎ ಜಮೀನುಗಳನ್ನ ಗುರಿಯಾಗಿಸಿ ದಂಧೆ. ನಕಲಿ ವಂಶವೃಕ್ಷ, ಹುಸಿ ದಾಖಲೆ ಸೃಷ್ಟಿಸಿ ಖಾತೆ ಬದಲಾವಣೆಯನ್ನ ಮಾಡಿದ್ದಾರೆ. ಸದ್ಯ ಕೋಟಿ ಕೋಟಿ ಲೂಟಿ ಮಾಡಿರುವಂತಹ ಅಧಿಕಾರಿಗಳಿಗೆ ಈಗ ಚೀಮಾರಿಯನ್ನ ಹಾಕಿದ್ದಾರೆ. ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಜನಾಕ್ರೋಶ ಭುಗಿಲೆದ್ದಿದೆ. ಈಗಾಗಲೇ ಲೋಕಾಯುಕ್ತದ ಮೆಟ್ಟಿಲೇರಿದ್ದಾರೆ ಸಾರ್ವಜನಿಕರು. ಇನ್ನು ಸರ್ಕಾರಿ ಭೂಮಿ ಬಿಡಿಎ ಜಮೀನುಗಳನ್ನ ಗುರಿಯಾಗಿಸಿ ಇವರು ದಂಧೆಯನ್ನ ಮಾಡ್ತಾ ಇದ್ದಾರೆ. ನಕಲಿ ವಂಶವೃಕ್ಷ ಸೃಷ್ಟಿಸೋದು, ಹೊಸ ದಾಖಲೆಯನ್ನ ಮಾಡೋದು, ಖಾತೆ ಬದಲಾವಣೆ ಮಾಡೋದು. ಸೊ ಈ ತರ ಖಾತೆ ಬದಲಾವಣೆ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ವಂಶವೃಕ್ಷ ಚೇಂಜ್ ಮಾಡೋದಾಗಿರ್ಬೋದು, ಇದೆಲ್ಲವನ್ನ ನಕಲಿಯಾಗಿ ಸೃಷ್ಟಿಸಿ ಇವರು ಕೋಟಿ ಕೋಟಿ ಲೂಟಿಯನ್ನ ಮಾಡ್ತಿದ್ದಾರೆ. ಈಗ ಕೋಟಿ ಲೂಟಿ ಮಾಡೋರಿಗೆ ಈ ಅಧಿಕಾರಿಗೆ ಚೀಮಾರಿಯನ್ನ ಹಾಕಿದ್ದಾರೆ. ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಜನಾಕ್ರೋಶ ಜೋರಾಗಿದೆ. ಲೋಕಾಯುಕ್ತ ಮೆಟ್ಲನ್ನು ಕೂಡ ಈಗಾಗಲೇ ಸಾರ್ವಜನಿಕರು ಹೋಗಿದ್ದಾರೆ, ಲೋಕಾಯುಕ್ತಕ್ಕೆ ಹೋಗಿದ್ದಾರೆ. ಇನ್ನು ಸರ್ಕಾರಿ ಭೂಮಿ ಬಿಡಿಎ ಜಮೀನುಗಳೇ ಇವರ ದಂಧೆಗೆ ಅದು ಗುರಿ ಹಾಕ್ಸ್ಕೊಡ್ತಾರೆ. ಎಲ್ಲಿ ನಕಲಿ ಜಮೀನಿದೆ, ಎಲ್ಲಿ ಸರ್ಕಾರಿ ಜಮೀನಿದೆ, ಇದೆಲ್ಲದಕ್ಕೂ ಕೂಡ ಈ ಒಂದು ಜಮೀನುಗಳಿಗೆ ನಕಲಿ ವಂಶವೃಕ್ಷವನ್ನ ಸೃಷ್ಟಿ ಮಾಡ್ತಾರೆ. ಈಗ ಹಾಗೇನೆ ಹುಸಿ ದಾಖಲೆಗಳು ಅಂದ್ರೆ ಯಾವ್ದಾವ್ದೋ ಡಾಕ್ಯುಮೆಂಟ್ಸ್ಗಳನ್ನ ಕ್ರಿಯೇಟ್ ಮಾಡ್ತಾರೆ ಇವರೇ. ಖಾತೆ ಬದಲಾವಣೆಯನ್ನ ಮಾಡ್ತಾರೆ. ಈ ತರ ಮಾಡಿಬಿಟ್ಟು ಭ್ರಷ್ಟಾಚಾರವನ್ನ ಮಾಡ್ತಾರೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಜಮೀನುಗಳಿಗೆ ಕ್ಷಣಾರ್ಧದಲ್ಲೇ ಖಾತೆ. ಕೋರ್ಟ್ ತಡೆಯಾಜ್ಞೆ ಇದ್ರು ಕ್ಯಾರೆ ಎನ್ನದ ಭ್ರಷ್ಟ ಅಧಿಕಾರಿಗಳು. ಪ್ರಭಾವಿಗಳ ಜೊತೆ ಶಾಮೀಲಾಗಿ ಕೋಟಿ ಕೋಟಿ ಡೀಲ್ ನಡೆಸಿದ ಆರೋಪ. ಸರ್ಕಾರದ ಆಸ್ತಿ ಲೂಟಿ ಮಾಡಿದ ಭೂ ಮಾಫಿಯಾ ಅಧಿಕಾರಿಗಳ ನೆಕ್ಸಸ್. ನ್ಯಾಯಕ್ಕಾಗಿ ಕಂದಾಯ ಕಚೇರಿ ಅಲೆದು ರೋಸಿ ಹೋದ ಸಾರ್ವಜನಿಕರು. ಭ್ರಷ್ಟರ ಅಮಾನತಿಗೆ ಸಾರ್ವಜನಿಕರಿಂದ ಉಗ್ರ ಹೋರಾಟ. ಎಚ್ಚರಿಕೆ. ಲೋಕಾಯುಕ್ತ ತನಿಖೆಯಿಂದ ಕಂಬಿ ಎಣಿಸಲಿದ್ದಾರಾ ಹಾಗಾದ್ರೆ ಎಡಿಎಲ್ಆರ್ ವಿವೇಕ್ ಮಹದೇವ್? ಈಗ ನಮ್ಮ ಜಮೀನುಗಳಿಗೆ ಆ ಜಮೀನಿನ ಮೌಲ್ಯವನ್ನ ನೋಡ್ತಾರೆ. ಈ ಜಮೀನು ಎಷ್ಟಕ್ಕೆ ಸೇಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ಜಮೀನು ಎಷ್ಟು ಎಕರೆ ಇದೆ, ಎಷ್ಟಕ್ಕೆ ಸೇಲ್ ಆಗುತ್ತೆ, ಏನಾದ್ರು ಕೋಟಿಗೆ ಸೇಲ್ ಆಗುತ್ತಾ? ಎಸ್, ಕೋಟಿಗೆ ಆ ಜಮೀನು ಸೇಲ್ ಆಗೋದಾದ್ರೆ ಅದನ್ನ ಏನು ಒಂದು ಚಿಟಿಕೆ ಹೊಡೆಯೋದ್ರಲ್ಲಿ ಖಾತೆನ ಬದಲಾವಣೆ ಮಾಡ್ತಾರೆ. ಬೇರೆ ಖಾತೆ ಏನಾದ್ರು ಚೇಂಜ್ ಮಾಡ್ಬೇಕು ಅಂದ್ರೆ ಅಲಿಬೇಕು ಇವರಿಗೆ. ಆದ್ರೆ ಇಲ್ಲಿ ಖಾತೆ ಚೇಂಜ್ ಮಾಡಿದ್ರೆ ಈಸಿಯಾಗಿ ಆಗುತ್ತೆ. ಇನ್ನು ಕೋರ್ಟ್ ತಡೆಯಾಗಿ
ತಡೆಯಾಜ್ಞೆ, ಅಲ್ಲಿ ಕೋರ್ಟು ಏನೋ ಒಂದು ತಡೆಯಾಜ್ಞೆ ಹೇರಿರುತ್ತೆ, ಆದ್ರೂ ಕೂಡ ಈ ಅಧಿಕಾರಿಗಳು ಕೇರೆ ಏನ್ ಕೋರ್ಟ್ ನೋಡ್ಕೊಳ್ಳೋಣ ಆಮೇಲೆ ಅಂತ ಹೇಳ್ತಾರೆ. ಸೊ ಹೀಗೆ ಇದೇ ಅಧಿಕಾರಿಗಳು ಪ್ರಭಾವಿಗಳ ಜೊತೆ ಸೇರಿ ಕೋಟಿ ಕೋಟಿ ಡೀಲ್ ಅನ್ನ ನಡೆಸಿರುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ. ಸರ್ಕಾರದ ಆಸ್ತಿಯನ್ನ ಲೂಟಿ ಮಾಡಿರುವಂತಹ ಆರೋಪ, ಭೂ ಮಾಫಿಯಾ, ಅಧಿಕಾರಿಗಳ ನೆಕ್ಸಸ್ಸು, ಇದೆಲ್ಲವೂ ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ನ್ಯಾಯಕ್ಕಾಗಿ ಕಂದಾಯ ಕಚೇರಿಯನ್ನ ಅಲೆದು ರೋಸ್ ಹೋಗಿದ್ದಾರೆ ಪಾಪ ಅಲ್ಲಿರುವಂತಹ ಸಾರ್ವಜನಿಕರು. ಭ್ರಷ್ಟರ ಅಮಾನತಿಗೆ ಸಾರ್ವಜನಿಕರು ಉಗ್ರ ಹೋರಾಟವನ್ನ ಮಾಡ್ತಾರೆ. ಇವನನ್ನ ಅಮಾನತು ಮಾಡಿ ಕಿತ್ತು ಬಿಸಾಕಿ ಅಂತಾರೆ. ಇದೇ ADLR ವಿವೇಕ್ ಮಹದೇವ್. ಹಾಗಾದ್ರೆ ಇದೇ ADLR ವಿವೇಕ್ ಮಹದೇವ್ ಲೋಕಾಯುಕ್ತ ತನಿಖೆಯಿಂದ ಏನಾದ್ರೂ ಜೈಲಿಗೆ ಹೋಗ್ತಾನ, ಅರೆಸ್ಟ್ ಆಗ್ತಾನ, ಕಾದ್ ನೋಡ್ಬೇಕಿದೆ. ಎಸ್, ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನನ್ನ ಕೊಲೀಗ್ ಆದಂತಹ ಸಾಹಿಲ್. ಡೆಸ್ಕ್ ಇಂದ ನೇರವಾಗಿ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಸಾಹಿಲ್, ಇದೇನಿದು BDA ಬ್ರಹ್ಮಾಂಡ ಭ್ರಷ್ಟಾಚಾರ? BDA ಅಂದ್ರೆ ಭ್ರಷ್ಟಾಚಾರ, ಭ್ರಷ್ಟಾಚಾರಕ್ಕೆ ಇನ್ನೊಂದು ಹೆಸರು BDA. ಬಟ್ ಈಗ ಇಂಥ ದೊಡ್ಡ ಭ್ರಷ್ಟಾಚಾರ ಅಂದ್ರೆ ಎಲ್ಲಿಗೆ ಹೋಗೋದು? ಕ್ಷಣಾರ್ಧದಲ್ಲಿ ಒಂದು ಜಮೀನನ್ನ ನೋಡ್ತಾರೆ, ಖಾತೆ ಚೇಂಜ್, ಕೋಟಿಗೆ ಸೇಲ್ ಮಾಡ್ತಾರೆ. ಕೋಟಿ ಇದೆ ಅಂದ್ರೆ ಸಾಕು, ಅಲ್ಲಿರುವಂತಹ ಜಮೀನನ್ನ ಗುಳುಂ ಮಾಡ್ಬಿಡ್ತಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಶಿಲ್ಪಾ, ಆಡಳಿತ ಭಾಷೆಯಲ್ಲಿ BDA ಅಂದರೆ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ, ಅರ್ಥಾತ್ ಬೆಂಗಳೂರು ಉದ್ಧಾರಕರು ಅಂತ ಕರೀತಾರೆ. ಆದರೆ ಇತ್ತೀಚೆಗೆ BDAನಲ್ಲಿ ನಡೀತಾ ಇರತಕ್ಕಂಥ ಅಕ್ರಮ ಭ್ರಷ್ಟಾಚಾರದ ಕೊಂಪೆಗಳನ್ನು ಗಮನಿಸ್ತಾ ಇದ್ರೆ ಇದು ನಿಜಕ್ಕೂ ಕೂಡ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿನೋ ಅಥವಾ ಬೆಂಗಳೂರು ಉದ್ಧಾರಕರನೋ ಅಥವಾ ಬೇರೆ ತರಹದಲ್ಲೂ ಕೂಡ ವ್ಯಾಖ್ಯಾನಗಳು ಕೇಳಿಬರ್ತಾ ಇದೆ. ನೋಡಿ, BDA ವ್ಯಾಪ್ತಿಯಲ್ಲಿ ಜಮೀನುಗಳು, ಅದು ಸರ್ಕಾರಿ ಜಮೀನುಗಳು, ಅದು ಸರ್ಕಾರಿಯ ಸಂಪತ್ತು. ಆದರೆ BDA ವ್ಯಾಪ್ತಿ ಅಂದರೆ ಅದರ ಸುಪರ್ದಿಯಲ್ಲಿರ್ತಕ್ಕಂತಹ ಜಮೀನುಗಳಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ADLR ಅವರ ಪ್ರಭಾವವನ್ನು ಬಳಸಿ ಈ ತರಹದ್ದೊಂದು ಅಕ್ರಮ ನಡೆಯುತ್ತೆ ಅನ್ನೋದಾದರೆ BDA ಚೇರ್ಮನ್ ಎನ್ ಎ ಹ್ಯಾರಿಸ್, ಇನ್ನು ರೆವಿನ್ಯೂ ಡಿಪಾರ್ಟ್ಮೆಂಟ್ ಎಲ್ಲರೂ ಕೂಡ ಗಮನಿಸಲೇಬೇಕು ಈ ಸ್ಟೋರಿಯನ್ನ. ನೋಡಿ, ನಾವು ಪ್ರತ್ಯೇಕವಾಗಿ ಉಲ್ಲೇಖ ಮಾಡುವಂತೆ ದೊಡ್ಡಬನಹಳ್ಳಿ ಸರ್ವೆ ನಂಬರ್ 3ರಲ್ಲಿ ನಡೆದಿರ್ತಕ್ಕಂಥ ಅಕ್ರಮ, ದಟ್ಟವಾದಂತಹ ವಾಸನೆ, ಅಕ್ರಮದ ವಾಸನೆ. ಇನ್ನು ಜೊತೆಗೆ ವರ್ತೂರು ಹೋಬಳಿ ಮುಳ್ಳೂರು ಗ್ರಾಮದಲ್ಲಿ ಭ್ರಷ್ಟಾಚಾರದ ಜಾಲ ಇದೆ ಎನ್ನುವಂಥ ಅನುಮಾನ ಇದೆ. ಸರ್ವೆ ನಂಬರ್ ಅಂಡರ್ಲೈನ್ ಮಾಡ್ಕೊಳ್ಬೇಕಾದ್ರೆ ಮುಳ್ಳೂರು ಸರ್ವೆ ನಂಬರ್ 44, 45, 46, 47, 48, 49/7ರಲ್ಲಿ ಅಕ್ರಮ ದುರಸ್ತಿ ನಡೆದಿದ್ದಾವೆ. ಆ ಗುಣಮಟ್ಟದಲ್ಲಿ ಕೆಲಸ ಆಗಿದ್ರೆ ಅಷ್ಟೇ ಪ್ರಮಾಣದ ಹಣವನ್ನು ನೀವು ಕ್ಲೈಮ್ ಮಾಡ್ಕೊಳ್ಳಿ. ಆದರೆ ಕಳಪೆ ದುರಸ್ತಿ ಅಥವಾ ಕಳಪೆ ಕಾಮಗಾರಿಗೆ ಭಾರಿ ಪ್ರಮಾಣದಲ್ಲಿ ನೀವು ಹಣವನ್ನು ನಿಯೋಜನೆ ಮಾಡ್ತೀರಿ, ಹಾಗಾದರೆ ಅಲ್ಲೇನೋ ಭ್ರಷ್ಟಾಚಾರ ನಡೆದಿದೆ. ನಿಜಕ್ಕೂ ಕೂಡ ಕೋಟಿ ಲೂಟಿ ಮಾಡಿದ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರ ಆಕ್ರೋಶಗಳು ಕೂಡ ಕೇಳಿ ಬರ್ತಾ ಇದೆ. ನಕಲಿ ದಾಖಲೆಯನ್ನ ಸೃಷ್ಟಿಸಿ, ನೋಡಿ, BDAಯನ್ನು ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅಂತ ಕರೀತಾರೆ. ಆದರೆ ಇತ್ತೀಚೆಗಿನ ಭ್ರಷ್ಟಾಚಾರವನ್ನು ಗಮನಿಸ್ತಾ ಇದ್ರೆ ಬೆಂಗಳೂರು ಡೀಲಿಂಗ್ ಡಿಪಾರ್ಟ್ಮೆಂಟ್ ಆಗೋಯ್ತಾ ಎನ್ನುವಂತಹ ಅರ್ಥದಲ್ಲೂ ಕೂಡ ಚರ್ಚೆಗಳು ಶುರುವಾಗಿದೆ. ಶಿಲ್ಪಾ, ಎಸ್, ಈ ಡೀಲಿಂಗು ಎಲ್ಲೂ ಸಿಕ್ಕಾಕೊಂಡ್ ಬೀಳೋದಿಲ್ವ? ಎಲ್ಲಿ ಜಮೀನ್ ನೋಡಿದ್ರು ಡೀಲ್ ಮಾಡ್ತಾರೆ. BDA ಅವರು ಯಾವ ಲೆವೆಲ್ ಅಲ್ಲಿ ಈಗ ಡೀಲಿಂಗಿಗೆ ಇಳಿದಿದ್ದಾರೆ ಅಂದ್ರೆ ಅಲ್ಲಿ ಅವರು ಲಕ್ಷ, ಸಾವಿರ, ಲಕ್ಷ ಎಲ್ಲ ಅವ್ರಿಗೆ ಕಣ್ಣಿಗೆ ಕಾಣಿಸಲ್ಲ. ಕೋಟಿ ಇದೆಯಾ? ಎಸ್, ಡೀಲಿಂಗ್ ಅಂತ ಹೇಳ್ತಾರಲ್ವಾ ಸಾಹಿಲ್. ನೋಡಿ, ಈ ಇಲಾಖಾ ವ್ಯಾಪ್ತಿಯಲ್ಲಿ ಮೇಲಾಧಿಕಾರಿಗಳ ಭಯ, ಕಾನೂನಿನ ಮೇಲಿರ್ತಕ್ಕಂತಹ ಭಯ, ಇವೆರಡೂ ಇಲ್ಲದಿದ್ದಾಗ ಈ ಪರಿಯ ಭ್ರಷ್ಟಾಚಾರ ನಡೆಯುವಂತಹದ್ದು. ಮಣಿವಣ್ಣನ್ ಸಾಹೇಬ್ರೆ, ನೀವು ಈ ಸ್ಟೋರಿ ಅಥವಾ ಈ ಡೆವಲಪ್ಮೆಂಟ್ಗಳನ್ನು ಗಮನಿಸ್ತಾ ಇದ್ರೆ ನಿಮ್ಮ ಮೂಗಿನ ನೇರದಲ್ಲಿರ್ತಕ್ಕಂತಹ ಎಲ್ಲ ವರ್ಕರ್ಸ್ಗಳ ಮೇಲೆ ನಿಗಾ ಇಡಿ. CCTVಯನ್ನು ಇಡಬೇಕಾಗಿರೋದು ಸರ್ಕಾರಿ ಕಚೇರಿಯ ಗೋಡೆಯ ತುದಿಯಲ್ಲ, ಬದಲಾಗಿ ಅಧಿಕಾರಿಗಳ ತಲೆಯ ಮೇಲೆ. ನೋಡಿ, ಎಷ್ಟೇ ನಾವು ಸೂಕ್ಷ್ಮವಾಗಿ ಅಧಿಕಾರಿಗಳ ಮೇಲೆ ನಿಗಾ ಇಟ್ಟರೂ ಕೂಡ ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ಇದು ಅತ್ಯಂತ ಆಘಾತಕಾರಿ. ಶಿಲ್ಪಾ, ಭ್ರಷ್ಟಾಚಾರವನ್ನ ನೋಡ್ತಾ ಇದ್ರೆ ಸಾಹಿಲ್, ಮೋಸ್ಟ್ಲಿ ಮಣಿವಣ್ಣನವರು ತುಂಬಾ ಸ್ಟ್ರಿಕ್ಟ್ ಆಗಿದ್ದಾರೆ. ಆಕ್ಚುಲಿ ಮಣಿವಣ್ಣನವರು ಬಂದಾಗ ತುಂಬಾ ಖುಷಿ ಪಟ್ಟಿದ್ರು, ಹಬ್ಬ ಇವಾಗ್ನಾರು ಭ್ರಷ್ಟಾಚಾರ ಕಮ್ಮಿ ಆಗುತ್ತೆ ಅಂತ. ಬಟ್ ಎಲ್ಲೋ ಇನ್ನೂ ಕೂಡ ಜಾಸ್ತಿ ಆಗ್ತಾನೆ ಇದೆ. ಈ ಅಧಿಕಾರಿಗಳ ಮೇಲೆ ಎಷ್ಟೇ ನಿಗಾ ವಹಿಸಿದ್ರು ಕೂಡ ಎಲ್ಲೋ ಒಂದ್ ಕಡೆ ಭ್ರಷ್ಟಾಚಾರ ಈ ತರ ಮಾಡಿರ್ತಾರೆ, ಎಲ್ಲೋ ಜಮೀನುಗಳಿಗೆ ಇದ್ ಮಾಡ್ತಾರೆ. ಪಾಪ ಬಡವ್ರ ಹೊಟ್ಟೆ ಮೇಲೆ ಹೊಡಿತಾರೆ ಅಲ್ವಾ ಸಾಹಿಲ್? ಶಿಲ್ಪಾ, ಮಣಿವಣ್ಣನವರು ಆರಂಭಿಕವಾಗಿ ಅಧಿಕಾರವನ್ನ ಹಸ್ತಾಂತರ ಅಥವಾ ಅವರಿಗೆ ಅಧಿಕಾರ ಹೋದಾಗ ಆರಂಭದ ಆವೇಶ ಬಹಳಷ್ಟು ದೊಡ್ಡ ಮಟ್ಟಿಗಿತ್ತು. ಅದಾದ ನಂತರ ಬರಬರುತ್ತಾ ನೋಡಿ, ಇಲ್ಲಿ ಮಣಿವಣ್ಣನ್ ಸಾಹೇಬ್ರವರ ಆಡಳಿತದಲ್ಲಿ ವೈಫಲ್ಯಗಳಾಗಿದೆ ಅಂತ ಹೇಳುತ್ತಿಲ್ಲ. ತನ್ನ ವ್ಯಾಪ್ತಿಯಲ್ಲಿ ಬರುವಂತಹ ಅಧಿಕಾರಿಗಳ ವಿರುದ್ಧ ಕೇಳಿಬಂದಾಗ ಈ ತರಹದ ಆರೋಪಗಳು, ಅದರ ವಿರುದ್ಧ ಕಠಿಣ ಕ್ರಮಗಳು ಕೂಡ ಆಗಬೇಕು. ಹಂಗಾದ್ರೆ ಮಾತ್ರ ಅದನ್ನೆಲ್ಲ ತಡೆಯೋದಕ್ಕೆ ಸಾಧ್ಯ. ಈಗ ADLR ವಿವೇಕ್ ಮಹದೇವ್ ಅವರ ವಿರುದ್ಧ ಕೇಳಿ ಬಂದಿರುವಂತಹ ಮಹಾಭ್ರಷ್ಟಾಚಾರ ಆರೋಪ, ಈ ಬಗ್ಗೆ ತನಿಖೆ ಆಗಬೇಕು. ಆ ವ್ಯಕ್ತಿಯನ್ನ ಕರೆದು ಒಂದು ಪ್ರಾಥಮಿಕ ವಿಚಾರಣೆಯಾದರೂ ಕೂಡ ಆಗಬೇಕು.
ಹೀಗೆ ಆಗುವುದರ ಮುಖೇನ ಉಳಿದಂತ ಅಧಿಕಾರಿಗಳಿಗೂ ಕೂಡ ಭಯ ಹುಟ್ಟಿಸುವಂತಾಗಬೇಕು ಶಿಲ್ಪ. ಎಸ್, ಇವನು ಇದನ್ನಲ್ವಾ ADLR ವಿವೇಕ್ ಮಹಾದೇವನ್, ಇವನಿಗೆ ಮೋಸ್ಟ್ಲಿ ಯಾರ ಭಯ ಇಲ್ಲ ಅನ್ಸುತ್ತೆ. ಕೋರ್ಟ್ ತಡೆಯಾಗ್ನೇ ಇದ್ರೆ ಡೋಂಟ್ ಕೇರ್, ಮೇರಾ ಕ್ಯಾ ಮುಜೆ ಕ್ಯಾ, ನನಗೇನ್ ಗುರು, ನಾನು ಮಾಡಬೇಕು, ನನಗಾಗದಾಗಬೇಕು, ನನ್ನ ಹೊಟ್ಟೆಗೆ ತುಂಬಿಸ್ಕೊಂಡು ನಾನು ತುಂಬಿಸ್ಕೊಬೇಕು ಅಂತ ಇವರಿಗೆ ಹೇಳೋರು ಕೇಳೋರು ಯಾರು ಇಲ್ವಾ? ನೆಕ್ಸ್ಟ್ ಇವನೇನಾದ್ರು ಲೋಕಾಯುಕ್ತದವರು ತನಿಖೆ ಮಾಡಿದಾಗ ಸಿಕ್ಕಾಕೊಂಡ್ ಬೀಳ್ತಾನ, ಜೈಲಿಗೆ ಹೋಗುವಂತಹ ಸಾಧ್ಯತೆ ಇದೆಯಾ ಸಾಹಿಲ್? ನೋಡಿ, ಕಾನೂನಿನ ದೃಷ್ಟಿಯಲ್ಲಿ ಇದು ಅಕ್ಷಮ್ಯ ಅಪರಾಧ. ಕಾರಣ BDA ವ್ಯಾಪ್ತಿಯಲ್ಲಿ ಬರುವಂತಹ ಸಕಲ ಸ್ವತ್ತುಗಳು ಕೂಡ ಅದು ಸರ್ಕಾರಿ ಸ್ವತ್ತಾಗುತ್ತೆ. ಆ ಸೊತ್ತನ್ನು ನೀವು ಪರಭಾರೆ ಮಾಡಿಕೊಡುವುದಾದ್ರೆ, ಖಾಸಗಿ ವ್ಯಕ್ತಿಗಳಿಗೆ ನೀವು ಅದನ್ನು ಕೊಡುವುದಾದ್ರೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆಗಳನ್ನು ತಿರುಚುವುದು ಅದು ಸಾಬೀತಾದರೆ ಇದು ಅಕ್ಷಮ್ಯ ಅಪರಾಧ ಅಂತ ಕರೆಸಿಕೊಳ್ಳುತ್ತೆ. ಜೊತೆಗೆ ನಮ್ಮ ಕಾನೂನು ಹೇಳುವಂತೆ ಅಂತಹ ವ್ಯಕ್ತಿಗಳಿಗೆ ಕಠಿಣವಾದಂತಹ ಶಿಕ್ಷೆಗಳಿದ್ದಾವೆ. ಕಾರಣ ಒಬ್ಬ ಅಧಿಕಾರಿಯಾಗಿದ್ದುಕೊಂಡು ಒಬ್ಬ ಗೌರ್ಮೆಂಟ್ ಅಫಿಷಿಯಲ್ ಆಗಿ ದಾಖಲೆಗಳನ್ನು ತಿರುಚಿ ಈ ತರಹದ ಬೋಗಸ್ ದಾಖಲೆಗಳನ್ನು ಮಾಡಿ ಪರಭಾರೆ ಮಾಡುವಂತಹದ್ದಿದೆಯಲ್ಲ, ಇದು ಅತ್ಯಂತ ಅಕ್ಷಮ್ಯ ಅಪರಾಧ ಶಿಲ್ಪ. ಜೊತೆಗೆ ಇದು ಶಿಕ್ಷಾರ್ಹ ಅಪರಾಧವೂ ಕೂಡ ಆಗಿದೆ. ಈ BDಯಲ್ಲಿ ಇಷ್ಟೊಂದು ಭ್ರಷ್ಟಾಚಾರ, ಬ್ಯಾಕ್ ಟು ಬ್ಯಾಕ್ ಸಾಲು ಭ್ರಷ್ಟಾಚಾರವಾಗ್ತಿದೆ. ನಾವು ಕೇಳ್ದಂಗೆ BDಯಲ್ಲಿ ಭ್ರಷ್ಟಾಚಾರ, ನಾನು ಮೊದಲೇ ಹೇಳ್ದಂಗೆ ಭ್ರಷ್ಟಾಚಾರದ ಕೂಪವೇ ಇದು. ಸೊ ಇದನ್ನ ತಡೆಗಟ್ಟೋದು ಹೇಗೆ ಅಂತ ಸಾಹಿಲ್? ಇಲ್ಲಿ ಯಾವುದೋ ಅಧಿಕಾರಿ ಬೆಂಗಳೂರು ಗ್ರಾಮಾಂತರದಲ್ಲಿ ಮಾಡಿದ್ರೆ, ಇನ್ನೊಂದು ಯಾವುದೋ ಅಧಿಕಾರಿ ತುಮಕೂರಲ್ಲ ಇನ್ನೆಲ್ಲೋ ಕಡೆ ಅಂದ್ರೆ ಈ BDಯಲ್ಲಿ ಭ್ರಷ್ಟಾಚಾರ ಆಗ್ತಾನೆ ಇರುತ್ತೆ. ಇದಕ್ಕೆ ಕಡಿವಾಣ ಹಾಕೋರೆ ಇಲ್ವಾ? ನೋಡಿ, ಅಪ್ರಾಮಾಣಿಕ ಅಧಿಕಾರಿಗಳ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬಂದಾಗ ತ್ವರಿತವಾಗಿ ಯಾವುದೇ ವಿಳಂಬ ಇಲ್ಲದೆ ಇನ್ಸ್ಟೆಂಟ್ ಆಗಿ ಕ್ರಮ ಆಗಬೇಕು. ಆ ತರಹದ ಕ್ರಮಗಳಾದರೆ ಮಾತ್ರ ಉಳಿದಂತಹ ಅಧಿಕಾರಿಗಳಿಗೆ ಭಯ ಹುಟ್ಟೋದು. ಹಾಲಿನ ರುಚಿ ಕಂಡ ಬೆಕ್ಕು ಸ್ವಂತ ಮನೆಯಲ್ಲಿ ಇಲ್ದಲೇ ಇದ್ರೆ ಪಕ್ಕದ ಮನೆಯಲ್ಲಾದ್ರೂ ಕೂಡ ಕದ್ದು ಕುಡಿಯುತ್ತೆ. ಹಾಗಾಗಿ ಈ ಇಲಾಖೆಯಿಂದ ಆತನನ್ನು ನೀವು ಬೇರೆ ಡಿಪಾರ್ಟ್ಮೆಂಟ್ಗೆ ವರ್ಗಾವಣೆ ಮಾಡ್ತೀರಿ, ಮತ್ತಾತ ಅದೇ ಚಾಳಿಯನ್ನು ಹಿಡಿತಾನೆ. ಆತ ರುಚಿ ಕಂಡಿರ್ತಕ್ಕಂತಹ ಬೆಕ್ಕು ಮತ್ತದೇ ತಪ್ಪನ್ನು ಮಾಡ್ತಾನೆ. ಹಾಗಾಗಿ ಈ ತರಹದ ಆರೋಪಗಳು ಅಥವಾ ಈ ತರಹದ್ದೊಂದು ಅಪರಾಧಿ ಎಸಗಿದ ಅಧಿಕಾರಿಗಳ ವಿರುದ್ಧ ಕಠಿಣ ಶಿಕ್ಷೆ ಎಲ್ಲಿಯವರೆಗೂ ಕೂಡ ಇನ್ಸ್ಟೆಂಟ್ ಆಗಿ ಆಗೋದಿಲ್ವೋ ಅಲ್ಲಿಯವರೆಗೂ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡೋದಕ್ಕೋ ಅಥವಾ ಇದನ್ನು ಕಂಟ್ರೋಲ್ ಮಾಡೋದಕ್ಕೋ ಸಾಧ್ಯ ಇಲ್ಲ. ಈಗಾಗಲೇ ಈ ವ್ಯಕ್ತಿ ADLR ವಿವೇಕ್ ಈತನ ವಿರುದ್ಧ ಕೇಳಿ ಬಂದಿರತಕ್ಕಂಥ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಸಂಬಂಧಪಟ್ಟಂಥ ಇಲಾಖೆ, ಸಂಬಂಧಪಟ್ಟಂಥ ಅಧಿಕಾರಿಗಳು ತಕ್ಷಣಕ್ಕೆ ಕ್ರಮ ತೆಗೆದುಕೊಂಡು ಈ ಪ್ರಕರಣದಲ್ಲಿ ಏನೇನಾಗಿದೆ, ನಾವು ಹೇಳಿದಂತೆ, ನಾವು ರಿವೀಲ್ ಮಾಡಿದಂತೆ ಆ ಸರ್ವೆ ನಂಬರಲ್ಲಿ ಏನೇನಾಗಿದೆ, ಇನ್ನು BDA ವ್ಯಾಪ್ತಿಯಲ್ಲಿದ್ದಂತಹ ಈ ಜಮೀನನ್ನು ಯಾರಿಗೆ ಕೊಡಲಾಗಿದೆ ಮತ್ತು ಇದಕ್ಕೆ ಯಾರ್ಯಾರು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ, ಈ ಎಲ್ಲದರ ಬಗ್ಗೆಯೂ ಕೂಡ ಸಮಗ್ರವಾದಂತಹ ತನಿಖೆಗಳಾಗಬೇಕು ಶಿಲ್ಪ. ತನಿಖೆ ಆಗುವವರೆಗೂ ಫ್ರೀಡಮ್ TV ಈ ತರಹದ್ದೊಂದು ಪ್ರಯತ್ನ ಅಥವಾ ಸಂಬಂಧಪಟ್ಟಂತ ಇಲಾಖೆಯ ಗಮನಕ್ಕೆ ತರುವಂತಹ ಪ್ರಯತ್ನ ನಿಲ್ಲಿಸೋದಿಲ್ಲ. ಎಸ್, ಥ್ಯಾಂಕ್ ಯು ಸಾಹಿಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, BDಯಲ್ಲಿ ಮತ್ತೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಾಗಿದೆ. BDA ಅಂದ್ರೆ ಭ್ರಷ್ಟಾಚಾರ. ಈಗ BDಯಲ್ಲಿ ಇಷ್ಟೊಂದು ಭ್ರಷ್ಟಾಚಾರ ಆಗ್ತಿದ್ರು ಕೂಡ ಮಣಿವಣ್ಣನವರು ಯಾಕೆ ನಿಗಾ ವಹಿಸ್ತಿಲ್ಲ ಅನ್ನೋದು ಗೊತ್ತಿಲ್ಲ. ಮಣಿವಣ್ಣನವರು ಬಂದಾಗ ಭ್ರಷ್ಟಾಚಾರ ನಿಲ್ಲುತ್ತೆ ಅನ್ನೋದಿತ್ತು. ಯಾಕಂದ್ರೆ ಮಣಿವಣ್ಣನವರು ಅಷ್ಟು ನಿಷ್ಠಾವಂತ, ಒಂದು ಕರಪ್ಷನ್ ಇಲ್ದಿರುವಂತಹ ಆಫೀಸರು. ಬಟ್ ಮಣಿವಣ್ಣನವರು ಬಂದರೂ ಕೂಡ ಭ್ರಷ್ಟಾಚಾರ ನಿಲ್ತಾ ಇಲ್ಲ. ಮಣಿವಣ್ಣನವರಿಗೂ ಹೆದರಿಕೆ ಇಲ್ಲ, ಕೋರ್ಟಿಗೂ ಇಲ್ಲ, ಯಾವುದಕ್ಕೂ ಇಲ್ಲ. ನಾವು ಭ್ರಷ್ಟಾಚಾರವನ್ನ ಮಾಡೋದನ್ನ ಮಾಡ್ತಾನೆ ಇರ್ತೀವಿ ಅಂತ ಈಗಲೂ ಕೂಡ ದೊಡ್ಡಬನಹಳ್ಳಿ ಸರ್ವೆ ನಂಬರ್ 3ರಲ್ಲಿ ಭಾರಿ ಅಕ್ರಮವಾಗಿದೆ. ಅದು ಏನು ಅಕ್ರಮ? ಭೂ ಅಕ್ರಮ. ಮಂಜುನಾಥ್ ಅಂತ ಇದ್ದಾರೆ, ಅವರಿಗೆ 3 ಎಕರೆ ಅಕ್ರಮವಾಗಿ ಖಾತೆ ಹೋಗುತ್ತೆ. ಕ್ಷಣಾರ್ಧದಲ್ಲಿ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡ್ತಾರೆ. ಎಸ್, ಇದ್ರ ಬಗ್ಗೆ ನಮ್ಮ ಜೊತೆ ಇದ್ದಾರೆ ಇದರ ಆರೋಪಿಯಾದಂತಹ ಶ್ರೀನಿವಾಸ್ ಅವರು ಇದ್ದಾರೆ, ಫೋನ್ ಮೂಲಕ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಕೇಳೋಣ ಯಾವ ರೀತಿ ಅಕ್ರಮವಾಗಿದೆ ಇಲ್ಲಿ ಅಂತೇಳಿ. ಎಸ್ ಸರ್, ಏನಿದು ಸರ್ BDA ಅಕ್ರಮ? ಏನಿದು ನಿಮ್ ಕಡೆ ಅಕ್ರಮದ ಸುದ್ದಿ ಘಾಟು ಸಿಕ್ಕಾಬಟ್ಟೆ ಕೇಳಿ ಬರ್ತಾ ಇದೆ. ಏನಿದು ಸರ್ ಇಷ್ಟೊಂದು ದೊಡ್ಡ ಅಕ್ರಮ? ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ?
ಎಸ್, ಆರೋಪಿತ ಸರ್ವೇರು KT ಶ್ರೀನಿವಾಸ್ ಅಂತ. ಸರ್ವೇರ್ ಅಂದ್ರೆ ಈ ಒಂದು ಜಮೀನನ್ನ ಸರ್ವೆ ಮಾಡಿದವರು. ಸೊ KT ಶ್ರೀನಿವಾಸ್ ಅಂತ. ಸೊ ಇವರಿಗೆ ನಾವು ಸಂಪರ್ಕವನ್ನ ಮಾಡ್ತಾ ಇದೀವಿ. ಕಾಲ್ ರಿಸೀವ್ ಮಾಡ್ತಾರೆ, ಕಟ್ ಮಾಡ್ತಾರೆ, ರಿಸೀವ್ ಮಾಡ್ತಾರೆ, ಕಟ್ ಮಾಡ್ತಾರೆ. ಸೊ ಲೈನ್ ಅಲ್ಲಿ ಇದಾರಾ? ಎಸ್ ಶ್ರೀನಿವಾಸ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್, ನಾವು ಕೂಡ ಸಂಪರ್ಕವನ್ನ ಮಾಡ್ತೀವಿ. ಈ ಭೂಮಿಯ ಸರ್ವೆ ಮಾಡಿರುವಂತಹ KT ಶ್ರೀನಿವಾಸ್ ಅವ್ರನ್ನ ನಾವು ಸಂಪರ್ಕ ಮಾಡ್ತಾ ಇದ್ದೀವಿ. ಅವರು ಐ ಥಿಂಕ್ ಗೊತ್ತಿಲ್ಲ ನೆಟ್ವರ್ಕ್ ಇಶ್ಯೂನ ಅಥವಾ ಬೇಕು ಅಂತ ಕಟ್ ಮಾಡ್ಸಿರೋ ಗೊತ್ತಿಲ್ಲ, ಬಟ್ ಫೋನ್ ಕಟ್ ಆಗ್ತಾ ಇದೆ. ಎಸ್, ಇಲ್ಲಿ ಏನು ಅಂತಾನೆ BDA ನಕಲಿ ದಾಖಲೆಯನ್ನು ಸೃಷ್ಟಿಸಿದವರಿಗೆ ಕಾನೂನು ಬಾಹಿರವಾಗಿ ಖಾತೆಯನ್ನ ಕೊಡ್ತಾರೆ. ಎಸ್, KT ಶ್ರೀನಿವಾಸ್ ನಾವು ತೋರಿಸ್ತಾ ಇದೀವಿ ನೋಡಿ. ಇವರೇ ಸರ್ವೇರು. ಇವರ ಫೋಟೋವನ್ನ ತೋರಿಸ್ತಾ ಇದೀವಿ. ಇವರು ಆ ಜಾಗವನ್ನ ಸರ್ವೆ ಮಾಡಿರುವಂತಹವರು. ಎಸ್, ನಮಸ್ತೆ ಸರ್, ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ಶ್ರೀನಿವಾಸ್ ಅವರೇ, ಹಲೋ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಶ್ರೀನಿವಾಸ್ ಅವರೇ? ಈಗ ಕೇಳಿಸ್ತೈತೆ ಹೇಳಿ ಮೇಡಮ್. ಎಸ್ ಸರ್, ಏನಿದು ಸರ್ ಇಷ್ಟೊಂದು BDA? ಯಾವ ಊರ್ದು ಮೇಡಮ್? ಯಾವ ಊರು ಸರ್? ನಾವು ಫ್ರೀಡಮ್ ಟಿವಿಯಿಂದ ಕಾಲ್ ಮಾಡ್ತಿರೋದು ಸರ್. BDA ಅಕ್ರಮವಾಗಿದೆ ಅಂತ ಹೇಳಿ, ದೊಡ್ಡಬನಹಳ್ಳಿಯಲ್ಲಿ ಅಕ್ರಮವಾಗಿದೆ ಅಂತ ಹೇಳಿ. ಯಾವ ಊರು ಮೇಡಮ್? ದೊಡ್ಡಬನಹಳ್ಳಿ. ಕೇಳಿಸ್ತಾ ಇದೆಯಲ್ಲ ನನ್ನ ಧ್ವನಿ? ಹೌದಾ ಮೇಡಮ್? ಅಲ್ಲಿ ಸರ್ವೆಯನ್ನ ನೀವೇ ಮಾಡಿರೋದಲ್ವ ಸರ್? ನಾವು ಮಾಡಿಲ್ಲ ಮೇಡಮ್ ಸರ್ವೆ. ಮತ್ತೆ ಯಾರು ಸರ್ ಅಲ್ಲಿ ಮಾಡಿರುವಂತದ್ದು? ಗೊತ್ತಿಲ್ಲ ಮೇಡಮ್. ಓಕೆ, ನೀವು ಮಾಡಿಲ್ಲ. ದೊಡ್ಡಬನಹಳ್ಳಿ ಸರ್ವೆ ನಂಬರ್ 3 ನೀವು ಸರ್ವೆ ಮಾಡಿಲ್ಲ ಅಲ್ವಾ? ಮಾಡಿಲ್ಲ ಮೇಡಮ್. ಮಾಡಿಲ್ಲ. ಸೊ ಮಂಜುನಾಥ್ ಅನ್ನೋರಿಗೆ ನೀವೇ ತಾನೇ ಸರ್ವೆ ಮಾಡಿ ಕೊಟ್ಟಿರೋದು ಅಲ್ವಾ ಸರ್? ನಾವು ಮಾಡಿಲ್ಲ ಮೇಡಮ್. ಸರ್ 3 ಎಕರೆ ಜಮೀನನ್ನ ನಾವು ಸರ್ವೇರ್ ಅಲ್ಲ ಮೇಡಮ್. ಆ? ನಾವು ಸರ್ವೇರ್ ಅಲ್ಲ, ಸೂಪರ್ವೈಸರ್ ಮೇಡಮ್. ನಾವು ಸರ್ವೆ ಮಾಡಿಲ್ಲ ಮೇಡಮ್. ನೀವು ಓಕೆ ಸರ್, ನೀವು ಆ ಸರ್ವೆ ಮಾಡ್ಬೇಕಾದ್ರೆ ನೀವು ಹೋಗಿದ್ರಲ್ವಾ ಸರ್? ಅಲ್ಲಿ ಹೋಗಿದ್ರಾ ಸರ್? ಇಲ್ಲ, ನಾವು ಸರ್ವೆನೇ ಮಾಡಿಲ್ಲ ಅಂದ್ರೆ ನಾವ್ಯಾಕೆ ಹೋಗ್ತೀವಿ? ಹೆಂಗ್ ಹೋಗ್ತೀವಿ ಮೇಡಮ್? ಓಕೆ, ನೀವು ದೊಡ್ಡಬನಹಳ್ಳಿ ಸರ್ವೆ ನಂಬರ್ 3 ಎಕರೆ ಜಾಗ ಮಂಜುನಾಥ್ ಅನ್ನುವರ ಜಾಗವನ್ನ ಸರ್ವೆ ಮಾಡೋಕೆ ಹೋಗಿಲ್ಲ, ಸರ್ವೆ ಮಾಡಿಲ್ಲ, ರೈಟ್? ಓಕೆ ಮೇಡಮ್. ಹೌದಾ? ಹೌದು ಮೇಡಮ್. ಓಕೆ ಸರ್, ಹಾಗಾದ್ರೆ ವರ್ತೂರಿನ ಮುಳ್ಳೂರು ಗ್ರಾಮದಲ್ಲಿ ಸರ್ವೆ ಮಾಡಿದ್ರ ಸರ್? ನಮ್ಮ ಸರ್ವೆ ನಂಬರ್ 44, 45, 46, 47, 48, 49/7 ಇಷ್ಟರಲ್ಲಿ ನೋಡ್ಬೇಕು ಮೇಡಮ್ ಸರ್? ನೋಡ್ಬೇಕು ಅವೆಲ್ಲ. ಅಂದ್ರೆ ನೋಡ್ಬೇಕು ಅಂದ್ರೆ ಸರ್, ನೀವು ಸರ್ವೆ ಮಾಡಿರೋದು ನಿಮ್ಗೆ ಗೊತ್ತಿಲ್ವಾ ಸರ್? ಸರ್ವೆ ಇದು ಮಾಡಿರೋದು ನಮ್ಗೆ ಏನ್ ಗೊತ್ತು ಮೇಡಮ್? ಸರ್ ಅಂದ್ರೆ ನೀವು ಡಾಕ್ಯುಮೆಂಟ್ಸ್ ನ ಇಟ್ಕೊಂಡು ನೋಡ್ಬೇಕಲ್ಲ ಸರ್? ನೀವು ಇಂತ ಇದ್ರಲ್ಲಿ ಸರ್ವೆ ಮಾಡಿದ್ರೆ ನಿಮ್ಗೆ ಅಷ್ಟು ಗೊತ್ತಾಗಲ್ವಾ ಸರ್? ಎಸ್, ಫೋನ್ ಕಟ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಇವರಿಗೆ ಮೋಸ್ಟ್ಲಿ ಕೇಳಿದಾಗ ಇವರು ಯಾವ ಲೆವೆಲ್ ನಲ್ಲಿ ಹೇಳ್ತಾರೆ ನೋಡಿ. ಮುಳ್ಳೂರು ಗ್ರಾಮದಲ್ಲಿ ಸರ್ವೆ ಮಾಡಿದ್ದಾರೆ, ಸರ್ವೆ ನಂಬರ್ 44, 45, 46, 47, 48, 49/7. ಇನ್ನು ದೊಡ್ಡಬನಹಳ್ಳಿಯಲ್ಲೂ ಸಹ ಸರ್ವೆ ಮಾಡಿದ್ದಾರೆ. ಅಲ್ಲೂ ಮಂಜುನಾಥ್ ಎಂಬುವರ 3 ಎಕರೆ ಜಾಗ. ಏನ್ರಿ ಸ್ವಾಮಿ, ಇಲ್ಲಿ ತೋರಿಸ್ತಿದೀವಲ್ಲ KT ಶ್ರೀನಿವಾಸ್ ಫೋಟೋವನ್ನ ತೋರಿಸ್ತಾ ಇದೀವಲ್ಲ, ಇದೇ ಶ್ರೀನಿವಾಸ್ ಅವರು ಸರ್ವೆ ಮಾಡಿರ್ತಾರೆ. ಈಗ ಕೇಳಿದ್ರೆ ನಾವು ಸರ್ವೆ ಮಾಡಿಲ್ಲ, ನಾವು ನೋಡ್ಬೇಕು, ಡಾಕ್ಯುಮೆಂಟ್ಸ್ ನೋಡ್ಬೇಕು. ಯಾಕೆ ನಿಮ್ಗೆ ಸರ್ವೆ ಮಾಡಿದವ್ರಿಗೆ ಸರ್ವೆ ಮಾಡಿರೋ ಜಾಗ, ಸರ್ವೆ ಮಾಡಿರೋ ಊರು ಗೊತ್ತಿಲ್ವಾ? ನಾವು ವಿತ್ ಡಾಕ್ಯುಮೆಂಟ್ಸ್ ನ ತೋರಿಸ್ತಾ ಇದೀವಿ. ವಿತ್ ಡಾಕ್ಯುಮೆಂಟ್ ಕೊಟ್ಟು ಪ್ರೂಫ್ ಕೊಟ್ಟು ಸರ್ವೆ ಮಾಡಿದ್ರ ಕೇಳಿದ್ರೆ ಸರ್ವೆ ಮಾಡಿಲ್ಲ, ನಾವು ಡಾಕ್ಯುಮೆಂಟ್ ನಾವು ನೋಡ್ಬೇಕು ಅಂತ ಹೇಳ್ತಾರಲ್ವಾ? ಇನ್ ಯಾವ್ರಿ ಇವರು ಸರ್ವೆ ಮಾಡಿದವರು? ಇವ್ರ ಕಣ್ಣನ್ನ ಏನಾದ್ರು ಮುಖದ ಮೇಲೆ ಇಟ್ಕೊಂಡಿರೋ ಇಲ್ಲ ತಲೆ ಮೇಲೆ ಇಟ್ಕೊಂಡಿದಾರ ಗೊತ್ತಿಲ್ಲಪ್ಪ. ಸರ್ವೆ ಮಾಡಿರೋದು ಇಷ್ಟೊಂದು ಅವ್ರು ಮಾಡಿರೋ ಇದ್ರಲ್ಲೇ ಭ್ರಷ್ಟಾಚಾರವಾಗಿದೆ, ಆರೋಪಿತರು. ಆದ್ರೆ ಹೇಳ್ತಿರೋದು ಸುಳ್ಳು. ವಿತ್ ಪ್ರೂಫ್ ಇಟ್ಟಿದೀವಿ, ಫೋಟೋ ತೋರಿಸ್ತಿದೀವಲ್ಲ, ಇದೇ ಮನುಷ್ಯ KT ಶ್ರೀನಿವಾಸ್ ಇವರೇ ಹೇಳಿರೋದು. ನಾವು ಸರ್ವೆ ಮಾಡಿಲ್ಲ, ನಂಗೆ ಗೊತ್ತಿಲ್ಲ, ನಾನು ಸರ್ವೆನೇ ಮಾಡಿಲ್ಲ ಅಂತ. ಆ ಜಾಗನೇ ನಂಗೆ ಗೊತ್ತಿಲ್ಲ. ಪಾಪ ಅವ್ರ ಜಾಗ ಕಾಲೇ ಇಟ್ಟಿಲ್ಲ, ಆ ಊರಿಗೆ ಎಂಟ್ರಿನೇ ಕೊಟ್ಟಿಲ್ಲ. ಹೋಗ್ಲಿ, ಇಲ್ಲೊಂದಷ್ಟು ಸರ್ವೆ ಐತಲ್ಲ, ಎಲ್ಲಿ ದೊಡ್ಡಬನಹಳ್ಳಿ ಅಂತ ಅವ್ರಿಗೆ ಗೊತ್ತಿಲ್ವ? ಮುಳ್ಳೂರು ಇದ್ರಲ್ಲೂ ಅಲ್ಲೂ ಗೊತ್ತಿಲ್ವಂತೆ. ಅಲ್ಲಿ ಡಾಕ್ಯುಮೆಂಟ್ಸ್ನ ತೆಗಿಬೇಕಂತ. ಮೋಸ್ಟ್ಲಿ ಇವರೆಲ್ಲ ಸರ್ವೆ ಮಾಡಿದ ತಕ್ಷಣ ವಿತ್ ಫೋಟೋ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಇವರಿಗೆಲ್ಲ ಮೋಸ್ಟ್ಲಿ ಜ್ಞಾಪಕ ಶಕ್ತಿ ಕಡಿಮೆ ಅಂತ ಅನ್ಸುತ್ತೆ ಅಧಿಕಾರಿಗಳಿಗೆ. ಮಣಿವಣ್ಣನವರೇ, ನೀವು ನೋಡಿ ಸ್ವಲ್ಪ, ಇವರಿಗೆಲ್ಲ ಜ್ಞಾಪಕ ಶಕ್ತಿ ಕಡಿಮೆ ಇರಬೇಕು. ಫಸ್ಟ್ ಕಿತ್ತು ಬಿಸಾಕಿ, ಸರಿಯಾಗುತ್ತೆ. ದೊಡ್ಡಬನಹಳ್ಳಿ ಸರ್ವೆ ನಂಬರ್ 3, ಅಲ್ಲಿ 3 ಎಕರೆ ಜಾಗನ ಇವರೇ ಸರ್ವೆ ಮಾಡಿರುವಂತಹದ್ದು. ಸೊ ಇದೇ KT ಶ್ರೀನಿವಾಸ್ ಅವರು, ಮಂಜುನಾಥ್ ಎಂಬುವರಿಗೆ ಸೇರಿರುವಂತಹ ಜಾಗ, 3 ಎಕರೆ ಜಾಗ ಅವರಿಗೆ ಸರ್ವೆ ಮಾಡಿ ಕೊಟ್ಟಿದ್ದೀವಿ ಅಂತ. ಪಕ್ಕದಲ್ಲಿರೋರು ADLR ವಿವೇಕ್ ಮಹದೇವ್, ಇವರೆಲ್ಲರೂ ಸೇರಿ ಮಾಡಿರುವಂತಹ ಭ್ರಷ್ಟಾಚಾರ. ಇವರೆಲ್ಲರೂ ಸೇರಿನ ಆಟ ಆಡ್ತಿರೋದು. ವರ್ತೂರಿನ ಮುಳ್ಳೂರು ಗ್ರಾಮದಲ್ಲೂ ಕೂಡ ಇವರೇ ಸರ್ವೆ ಮಾಡಿರೋದು, ಅಲ್ಲೂ ಕೂಡ ಭ್ರಷ್ಟಾಚಾರವಾಗಿದೆ. ಇದೇ ಭ್ರಷ್ಟಾಚಾರದ ಜಾಲ ಅಲ್ಲಿದೆ. ಕೋಟಿಯನ್ನ ಡೀಲ್ ಮಾಡ್ತಾರೆ, ಲೂಟಿ ಮಾಡ್ತಾರೆ. ಅಂದ್ರೆ ಇವ್ರ ಮನೆ ಉದ್ಧಾರ ಮಾಡೋಕೆ ಬಡವರ ಹೊಟ್ಟೆಗೆ ಹೊಡಿತಾರೆ.